ತನ್ನ ಆಹಾರವನ್ನೇ ಪ್ರೀತಿಯಿಂದ ಉಳಿಸುತ್ತೇನೆ ಅನ್ನೋ ಬೇಟೆಗಾರನನ್ನು ನೀವು ಎಂದಾದರೂ ನಂಬುತ್ತೀರಾ? ಇವನೇ ಕಂಬು, ವಯಸ್ಸಾಗಿ ಮೀನುಗಳನ್ನು ಬೇಟೆಯಾಡಲು ಶಕ್ತಿ ಇಲ್ಲದ ಬಿಳಿ ಕೊಕ್ಕರೆ. ಕೆರೆಯ ಪಕ್ಕ ನಿಂತು ಕಣ್ಣೀರು ಹಾಕುತ್ತಾ, ದೊಡ್ಡ ಬರಗಾಲ ಬರ್ತಿದೆ, ಈ ಕೆರೆ ಒಣಗಿ ನೀವೆಲ್ಲ ಸತ್ತು ಹೋಗ್ತೀರಾ ಅಂತ ಸುಳ್ಳು ಹೇಳಿದ. ನಾನು ನಿಮ್ಮನ್ನು ಒಂದೊಂದಾಗಿ ಬೆಟ್ಟದ ಮೇಲಿರೋ ದೊಡ್ಡ ಸರೋವರಕ್ಕೆ ಕರೆದುಕೊಂಡು ಹೋಗಿ ಉಳಿಸ್ತೀನಿ ಎಂದು ನಂಬಿಸಿದ. ಪಾಪ, ಮುಗ್ಧ ಮೀನುಗಳು ನಂಬಿದವು. ಆದರೆ ಕೊಕ್ಕರೆ ಅವುಗಳನ್ನು ಕೆರೆಗೆ ಬಿಡುವ ಬದಲು ಒಂದು ದೊಡ್ಡ ಕಲ್ಲಿನ ಮೇಲೆ ಹಾಕಿ ತಿಂದು ಮುಗಿಸುತ್ತಿತ್ತು. ಕೆಲವು ದಿನಗಳ ನಂತರ ಅದೇ ಕೆರೆಯಲ್ಲಿದ್ದ ಒಂದು ಚತುರ ಕೆಂಪು ಏಡಿ ಕೂಡ ತನ್ನನ್ನು ಉಳಿಸುವಂತೆ ಕೊಕ್ಕರೆಯನ್ನು ಕೇಳಿತು. ರುಚಿಯಾದ ಏಡಿ ಊಟ ಸಿಗುತ್ತೆ ಅಂತ ಕೊಕ್ಕರೆ ಒಪ್ಪಿಕೊಂಡು ಏಡಿಯನ್ನು ತನ್ನ ಕುತ್ತಿಗೆಯ ಮೇಲೆ ಕೂರಿಸಿಕೊಂಡು ಆಕಾಶಕ್ಕೆ ಹಾರಿತು. ಆಕಾಶದಿಂದ ಕೆಳಗೆ ನೋಡಿದ ಏಡಿಗೆ ಯಾವುದೇ ಕೆರೆ ಕಾಣಿಸಲಿಲ್ಲ. ಬದಲಿಗೆ ಕಲ್ಲಿನ ಮೇಲೆ ಮೀನುಗಳ ಮೂಳೆಗಳ ರಾಶಿ ಕಂಡಿತು. ಸತ್ಯ ಗೊತ್ತಾದ ತಕ್ಷಣ ಏಡಿ ಕೇಳಿತು, ಕೆರೆಯಲ್ಲಿದೆ. ಅದಕ್ಕೆ ಕೊಕ್ಕರೆ ನಕ್ಕು, ಯಾವ ಕೆರೆಯೂ ಇಲ್ಲ, ನೀನೇ ನನ್ನ ಇವತ್ತಿನ ಊಟ ಅಂದಿತು. ಕೊಕ್ಕರೆ ಏನಾದರೂ ಮಾಡುವ ಮುನ್ನವೇ ಏಡಿ ತನ್ನ ಬಲಿಷ್ಠ ಇಕ್ಕಳದಿಂದ ಕೊಕ್ಕರೆಯ ಕುತ್ತಿಗೆಯನ್ನು ಜೋರಾಗಿ ಕತ್ತರಿಸಿ ಹಾಕಿತು. ದುರಾಸೆಯ ಕೊಕ್ಕರೆ ಕೆಳಗೆ ಬಿದ್ದು ಸತ್ತಿತು. ಬುದ್ಧಿವಂತ ಏಡಿ ಮೆಲ್ಲನೆ ಕೆರೆಗೆ ಮರಳಿ ಬಂದು ಉಳಿದ ಮೀನುಗಳನ್ನು ಬದುಕಿಸಿತು. ಅತಿಯಾದ ಆಸೆ ಮತ್ತು ವಂಚನೆ ಯಾವತ್ತೂ ತನಗೇ ವಿನಾಶ ತರುತ್ತದೆ. ಏಕೆಂದರೆ ದುರಾಸೆಗೆ ಕೊನೆಯಲ್ಲಿ ಸೋಲು ಕಟ್ಟಿಟ್ಟ ಬುತ್ತಿ. ಅದಕ್ಕೆ ನಿಮ್ಮ ಸುತ್ತಲಿರುವ ಕಪಟಿಗಳನ್ನು ಪತ್ತೆ ಮಾಡುವುದು ಹೇಗೆ?